ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಸೊ ನೋಡ್ತಾ ಇರ್ಬೋದು ಏನಿದೆ ಗೆಟಪ್ ಚೇಂಜ್ ಆಗಿದೆಯಲ್ಲ ಅಂತ. ಗೆಟಪ್ ಏನಕ್ಕೆ ಚೇಂಜ್ ಆಗಿದೆ ಅಂದರೆ, ನಮ್ಮ ತರ್ಲೆ ಟಾಕೀಸಲ್ಲಿ ಒಂದು ಚಿಕ್ಕದಾಗಿ ಶಾರ್ಟ್ ಫಿಲಮ್ ಮಾಡಿದ್ದೀವಿ. ಸೊ ಆ ಶಾರ್ಟ್ ಫಿಲಮ್ಗೋಸ್ಕರ ಇದೊಂದು ಗೆಟಪ್ ನಾನು ಮಾಡಿದೆ. ಸೊ ದಯವಿಟ್ಟು ಆ ಶಾರ್ಟ್ ಫಿಲಮ್ ಎಲ್ಲರೂ ನೋಡಿ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ. ಡಿಸ್ಕ್ರಿಪ್ಷನು ಮತ್ತು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ, ತಪ್ಪದೆ ನೋಡಿ. ಸೀಟ್ ಬೆಲ್ಟ್ ಹಾಕೊಂಡ್ಬಿಡೋಣ. ನಮ್ಮ ತಮ್ಮಂದು ಒಂದು ಮೆಡಿಕಲ್ ಕಾಲೇಜ್ ಇದೆ ಸರ್. ಒಂದು ಮೆಡಿಕಲ್ ಕಾಲೇಜ್ ನೋಡಿದ್ದೀರಾ? ಅಲ್ಲ, ಹೆಸರು ಹೇಳ್ದೆಲ್ಲ ನೋಡಿದೀರ ಅಂತ ಕೇಳಿದ್ರೆ. ಮೆಡಿಕಲ್ ಕಾಲೇಜ್ ಇದೆ, ಹೇಳಿ. ಅಲ್ಲಿ ಬಂದ್ಬಿಟ್ಟು ಅವನು ಕೋಚಿಂಗ್ ಕ್ಲಾಸಲ್ಲಿ ಕೋಚರು. ಕೋಚಿಂಗ್ ಎಲ್ಲ ಅಂದರೆ ಇವಾಗ ಪಾರ್ಟ್ಸಲ್ಲಿ ಯಾವ್ದ್ಯಾವ್ದು ಹೆಂಗೆ ಕೆಲಸ ಮಾಡುತ್ತೆ, ಯಾವುದಕ್ಕೆ ಹೆಂಗೆ ಕೊಡಬೇಕು ಟ್ರೀಟ್ಮೆಂಟು. ಸೊ ಈ ಥರ ಕೋಚಿಂಗ್ ಕೊಡೋದು ಅವನ ಕೆಲಸ. ಈಗ ಬ್ರೈನ್ ಕೋಚಿಂಗ್ ಒಂದು ಇತ್ತಣ ನಮಗೆ ಸ್ಪೆಷಲ್ ಆಗಿ ಇವತ್ತು. ಈಗ ಬ್ರೈನು ಒಳಗಡೆ ಮನುಷ್ಯನಿಗೆ ಹೆಂಗ್ ಕೆಲಸ ಮಾಡ್ತಾ ಇರ್ತದೆ, ಅವ್ರು ಏನೇ ಯೋಚನೆ ಮಾಡಿದ್ರು ಆ ಟೈಮ್ಗೆ. ಈಗ ನೋಡಿ, ನಾವು ನಡಿಬೇಕು ಅನ್ಕೊಂತೀವಿ, ಕಾಲ್ ನಡೆಯುತ್ತೆ. ಕೈ ಎತ್ತಬೇಕು ಅನ್ಕೊಂತೀವಿ, ಆ ಟೈಮಲ್ಲಿ ಕೈ ಎತ್ತುತ್ತೆ. ನಾವು ಅಲ್ಲಿ ಹೋಗ್ಬೇಕು ಅನ್ಕೊಂತೀವಿ, ಹೋಗುತ್ತೆ. ಸೊ ಅದು ಒಳಗಡೆ ಮೆದ್ಲು ಹೆಂಗ್ ಕೆಲಸ ಮಾಡ್ತಾ ಇರುತ್ತೆ, ಆ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿತ್ತು ಇವತ್ತು ಸ್ಪೆಷಲ್ ಆಗಿ. ಅವರು ನಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ ಅವರು. ಸೊ ಹಂಗಾಗಿ ಇವತ್ತು ಏನಂದ್ರೆ ನಮ್ಗೆ ಒಂದು ವ್ಯಕ್ತಿ ಬೇಕಾಗಿತ್ತಣ್ಣ. ಈ ಬ್ರೈನ್ ಸೆಂಟರ್ಗೆ ಓಪನ್ ಮಾಡ್ಬಿಟ್ಟು ಒಳಗಡೆ ಹೆಂಗ್ ನಡೀತಾ ಇದೆ ಏನು ಅಂತ ಕೋಚ್ ಮಾಡಕ್ಕೆ ಒಬ್ಬರು ವ್ಯಕ್ತಿ ಬೇಕಾಗಿತ್ತು ನಮ್ಗೆ ಎಮರ್ಜೆನ್ಸಿ ಆಗಿ. ಅದಕ್ಕೆ ಯಾರ್ಯಾರು ಸಿಗ್ತಾರೆ ಏನೋ ಅಂದ್ಬಿಟ್ಟು ಈ ತರ ಈ ಕೂಲಿ ಕೆಲಸ ಮಾಡೋರು ಇರ್ತಾರಲ್ಲ, ಯಾರಿಗಾರ ಒಂದು 50,000 ರೂಪಾಯಿ ಕೊಟ್ಬಿಟ್ಟು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಈ ರೋಡಿಗೆ ಬಂದಿದ್ದು ನಾನು ಆಕ್ಚುಲಿ. ಅದಕ್ಕೆ ನೀವ್ ಹತ್ತಿದ್ರಲ್ಲ, ಅದಕ್ಕೆ ನೀವೇನೋ ಅಂಗಡಿ ಮಾಡ್ಬೇಕಂತ ಇದೀರ ಪಾಪ. ನಮ್ಮ ಜೀವನದ ಸೆಟಲ್ಮೆಂಟ್ ಇದೆ. ಅದಕ್ಕೆ ಸ್ವಲ್ಪ ಮೆಡಿಕಲ್ ಕಾಲೇಜ್ಗೆ ಏನಾದ್ರು ಬರ್ತೀರಾ? ಇಳಿಸ್ಬಿಡಿ ಪ್ಲೀಸ್, ಒಂದು ಹೆಲ್ಪ್ ಮಾಡಿ. ನಿಲ್ಸ್ಬಿಟ್ಟು ನಡೀಲ. ಅಲ್ಲಲ್ಲ, ಮಾತ್ ನಿಲ್ಸಿ ಅಂತ ಹೇಳಿದ್ದು. ಪ್ಲೀಸ್ ಬನ್ನಿ ಅಣ್ಣ, ಹೋಗೋಣ. ನಡೀರಿ, ನಾಯಿಂಡಳ್ಳಿ ಸಿಗುತ್ತೆ, ನಡೀರಿ. ನಾಯಿಂಡಳ್ಳಿ ಅಲ್ಲ, ಕೆಂಗೇರಿಯಲ್ಲಿರೋದು ಹಾಸ್ಪಿಟ್ಲ್. ಆಯ್ತು, ನಾಯಿಂಡಳ್ಳಿ ಬಿಟ್ಬಿಟ್ಟು ಕೆಂಗೇರಿ ಕಡೆ ತಿರ್ಗತ್ತ ಆ ಕಡೆ ಹೋಗ್ತಾ, ಆಮೇಲೆ ಅಂಡರ್ ಪಾಸ್ ಆದ್ಮೇಲೆ ತಗೊಂಡೋಗಿರಂತ ಗಾಡಿ. ಗಾಡಿ ಅಲ್ಲ ಅಣ್ಣ, ನೀವು ಬರ್ಬೇಕು ಜೊತೆಗೆ. ಗಾಡಿ ನಮ್ ಜೊತೆನೆ ಬರುತ್ತೆ. ಈಗ ನೀವು ಒಪ್ಕೋಬೇಕು. ಜಲ್ದಿ ಬಿಟ್ಟು ನಡ್ರಿ, ಹೋಗ್ಲಿ. ಸುಮ್ಮನೆ ಪ್ಲೀಸ್ ಅಣ್ಣ, ಮಾಡ್ಬೇಡ ಅಣ್ಣ. ಏನೋ ಒಂದು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡ್ ಬಂದಿದ್ದು. ಪ್ಲೀಸ್ ಅಣ್ಣ, ಕಾಸೇನ್ ಬೇಡ ಇವಾಗ. ಕೆಲಸ ಇದೆ ಅಂತ ನಾನು ಹೇಳ್ತಾ ಇದ್ರೆ ಕಾಸೇನ್ ಬೇಡ ಇವಾಗ ಸದ್ಯಕ್ಕೆ. 20 ರೂಪಾಯಿ ನೀವೇ ಇಟ್ಕೊಳ್ಳಿ, ನಮ್ಗೇನ್ ಬೇಡ. ನಾವೇ 50,000 ರೂಪಾಯಿ ಕೊಡ್ತೇವೆ ನಿಮ್ಗೆ ಎಕ್ಸ್ಟ್ರಾ, ಆಪರೇಷನ್ ಸಕ್ಸಸ್ ಆದ್ರೆ. ತೆಗೀರಿ, ಹೇಳ್ತೀನಿ. ಪ್ಲೀಸ್ ಅಣ್ಣ, ಒಂದು ಹೆಲ್ಪ್ ಮಾಡೋಣ. ತೆಗೀರಿ, ನಾನ್ ಡ್ರೈವರ್ ಕಾಣ್ರಿ. ಅದಕ್ಕೆ ಅಣ್ಣ ಬಂದ್ರಣ, ಪ್ಲೀಸ್ ಬಂದ್ರಣ. ನಿಮ್ಗೂ ಇವಾಗ ನಿಮ್ ಡ್ರೈವಿಂಗ್ ಮೈಂಡ್ ಹೆಂಗ್ ಕೆಲಸ ಮಾಡುತ್ತೆ, ಕ್ಲಚ್ ತುಳಿಬೇಕಂದ್ರೆ ಕ್ಲಚ್ ತುಳಿಬೇಕು, ಬ್ರೇಕ್ ತುಳಿಬೇಕಂದ್ರೆ ಬ್ರೇಕ್ ತುಳಿಬೇಕು. ಸೊ ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ನಿಮ್ ಮೈಂಡ್ ಅಂತ ನಾವ್ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದಣ್ಣ. ನೋಡಿ, ಇವನು ಸ್ಟೂಡೆಂಟ್ ಪಾಪ. ಅದೊಂದು ಇದ್ರಲ್ಲಿ ಒಂದು ಚಿಕ್ಕ ಆಪರೇಷನ್. ಸೆಂಟರ್ ಕುಯ್ತಾರೆ, ಹಿಂಗೆ ಸೆಂಟರ್ ಕುಯ್ದ್ಬಿಟ್ಟು ಹಿಂಗ್ ಓಪನ್ ಮಾಡ್ಬಿಟ್ಟು ಟಾಪ್ ಹೆಲ್ಮೆಟ್ ತರ. ನಡೀರಿ, ಅಲ್ಲಿ ಬಿಡ್ ನಡೀರಿ ಫಸ್ಟ್. ಅಲ್ಲ ಅಣ್ಣ, ಅಲ್ಲಿ ಹೋದ್ಮೇಲೆ ನೋಡ್ಕೊಳ್ಳೋಣ ಅಣ್ಣ, ಪ್ಲೀಸ್ ಅಣ್ಣ. ಅವನು ಒಂದು ಇಂಜೆಕ್ಷನ್ ಕೊಟ್ಟು ಕಳ್ಸವ್ನು ಇವಾಗ. ಇದು ಅವ್ರಿಗೆ ಹಾಕ್ಬಿಡು, ಆಮೇಲೆ ಇದಾಗುತ್ತೆ ಅಂತ. ಅವ್ನು ಇಂಜೆಕ್ಷನ್ ಕೊಡ್ತಾನೆ ನಿಮ್ಗೆ, ತಗೊಳಪ್ಪ 5 ml ಕೊಡ ಅನ್ಕೊಂಡು. ಪ್ಲೀಸ್ ಅಣ್ಣ, ಒಂದು ಹೆಲ್ಪ್ ಮಾಡೋಣ. ಈಗ ಏನ್ ಲೆಕ್ಕಾಚಾರ ನಿಮ್ಗೆ? ಅಣ್ಣ, ಒಂದು ಬ್ರೈನ್ ಆಪರೇಷನ್ ಮಾಡ್ತಾರ ಅಣ್ಣ. ಸರಿಯಾಗಿ ಕುತ್ಕೊಳ್ಳಿ ಅಣ್ಣ, ಹಂಗ್ ಮಾಡ್ಬಿಡಿ. ಇಂಜೆಕ್ಷನ್ ಕೊಡಪ್ಪ, ಅವ್ರು ಎದ್ಕೊಂಡ್ರೆ. ಇಂಜೆಕ್ಷನ್ ಬೇಡ, ಬೇಡ ಬನ್ನಿ. ಇಂಜೆಕ್ಷನ್ ಬೇಡ, ಬನ್ನಿ. ಸರಿ ಕುತ್ಕೊಳ್ಳಿ, ಸರಿಯಾಗಿ ಕುತ್ಕೊಳ್ಳಿ. ಇಳಿಸಿ ಫಸ್ಟ್, ಇಳಿಸಿ ಫಸ್ಟ್. ಕುತ್ಕೊಳ್ಳಿ ಸರ್, ಪ್ಲೀಸ್ ಸರ್. ಇಳಿಸಿ ಫಸ್ಟ್ ಸರ್, ಪ್ಲೀಸ್ ಸರ್. ಟೈಮ್ ಇಲ್ಲ ನನಗೆ. ಇಳಿಸಿ ಫಸ್ಟ್. ಅದಕ್ಕೆ ಅವರು ಕಾಯ್ತಾ ಇದಾರೆ ಪಾಪ. ಇಳಿಸಿ ಫಸ್ಟ್. ಕರೆಕ್ಟ್ ಸೆಂಟರ್ ಓಪನ್ ಮಾಡ್ತಾರ ಅಣ್ಣ. ಇಳಿಸಿ ಫಸ್ಟ್. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ, ಪರವಾಗಿಲ್ಲ. ನಿಮ್ಮ ಆಪರೇಷನ್ ಎಲ್ಲ ಸಕ್ಸಸ್. ಹಿಂಗ್ ಹಿಂದೆ ತಿರುಗ್ಬಿಡಿ, ಹಿಂಗ್ ಕುತ್ಕೊಳ್ಳಿ. ಇಳಿಸಿ ಫಸ್ಟ್. ಕುತ್ಕೊಳ್ಳಿ ಗುರುವೆ. ನಾ ಇಳಿಸಿ ಫಸ್ಟ್ ಹೇಳ್ತೀನಿ. ಹಿಂಗ್ ಕುತ್ಕೊಳ್ಳಿ ಗುರುವೆ. ಇಳಿಸಿ ಫಸ್ಟ್ ಇಳಿಸ್ರಿ. ನನಗೆ ಕೆಲಸ ಇದೆ, ಇಳಿಸಪ್ಪ. ನೀವು ಏನ್ ಕೆಲಸ? ಅದೆಲ್ಲ ಬರಲ್ಲ ಬಿಡೋಣ. ಅದೆಲ್ಲ ಏನಕ್ಕೆ ಕೂತೀರಾ? ನೀವು ಡ್ರೈವರ್ ಅಂತ ನಮ್ಗೆ ಗೊತ್ತು. ತಿಳಿಸಿ ಫಸ್ಟ್.
ಅಲ್ಲ ಈಗ ಏನಂತೀರ ಅದ್ರ ಬಗ್ಗೆ ನೀವ್ ಹೇಳಿ ಅಟ್ಲೀಸ್ಟ್. ನಾನೇನು ಹೇಳಲ್ಲ, ಇವಾಗ ನನ್ ಫಸ್ಟ್ ಇಲ್ಸಿ ಕೆಲಸ ಇದೆ ನನಗೆ. ಅಲ್ಲ ಈ ಪೂಜೆ ತಾನೇ ಮಾಡಿಸ್ಕೊಂಡು ಹಂಗೆ ಹೋಗೋಣ ಅಣ್ಣ. ಆಯ್ತು ಇರ್ಲಿ, ಇವಾಗ ಇಳಿಸಿ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಇಳ್ಸಿದ್ರೆ ನೀವು ಹೋಗ್ಬಿಡ್ತೀರಾ, ಆಮೇಲೆ ನಮ್ಗೆ ಸಿಗಲ್ವಲ್ಲ. ನೀವ್ ಇಳಿಸ್ರಿ ಫಸ್ಟ್. ನನಗೆ ತುಂಬಾ ಜನ ಇದೇ ತರ ಇಳಿದು ಹೋಗ್ಬಿಟ್ಟಿದಾರೆ ಅಣ್ಣ. ನಮ್ಗೆಲ್ಲ ಸಕ್ಸಸ್ ಆಗದೆ ಎಲ್ಲ ಆಯ್ತು, ಇವಾಗ ಇಳಿಸಿ ಫಸ್ಟ್. ಪ್ಲೀಸ್ ಅಣ್ಣ ಮಾಡಬೇಡ ಅಣ್ಣ. ಈಗ ಇಳಿಸಿ ಫಸ್ಟ್, ನನಗೆ ಕೆಲಸ ಇದೆ. ನಿಮ್ಗೆ ಅಫೆಕ್ಸೆಕ್ಸ್ ಸೊಲ್ಯೂಷನ್ ಸಪ್ಲೈಸ್ ನಿಮ್ಗೆ ಆಪರೇಷನ್ ಮಾಡ್ತಾರೆ. ಈಗ ಇಳಿಸ್ತೀರಾ ಸಪ್ಲೇಷನ್ಸ್ ನಿಮ್ಗೆ ಆಪರೇಷನ್ ಮಾಡ್ತಾರೆ. ಸೊ ಬ್ರೈನ್ ನಿಮ್ಗೆ ಐ ಮೀನ್ ಹೆಂಗ್ ವರ್ಕ್ ಆಗುತ್ತೆ, ದಟ್ಸ್ ಆಲ್ ಇಸ್ ಎವ್ರಿಥಿಂಗ್ ಥಿಂಗ್ ಇಸ್ ವಾಟ್ ಇಸ್ ಮಿಸ್. I know very well English. ಈಗ ಫಸ್ಟ್ ಇಳಿಸಿ sir, please ಇಳಿಸ್ರಿ first. understand my problem sir, please First, sir. ಹಂಗಲ್ಲ ರೀ. everything is remedied sir. So sir, please sir, ಇಳಿಸ್ರಿ first. please sir, ಒಂದೇ ಒಂದು ಆಪರೇಷನ್. ಈಗ ಇಳಿಸ್ತೀರಾ sir, please sir, ಒಂದೇ ಒಂದು ಆಪರೇಷನ್ sir, please sir, ಇಳಿಸಿ ಫಸ್ಟ್, ಆಮೇಲೆ ಲಿಖಿತ್ ಮಾತಾಡ್ತೀನಿ. ಇದು ಮಾಡ್ತೀರಾ ಸರ್, ಹೋಗ್ಬಿಡ್ತೀರಾ ಸರ್ ಪ್ಲೀಸ್ ಸರ್. ನಾನು ಎಲ್ಲೂ ಹೋಗಲ್ಲ, ನಾನು ಹ್ಯಾಂಡಲ್ ಹೋಗ್ಬೇಕು. ಇಳಿಸ್ರಿ ಪ್ಲೀಸ್ ಸರ್ ಸರ್ ನಿಮ್ಮ ಹೆಸರು ಸರ್, ಮೂವ್ ಮಾಡಿ ನಿಮ್ಮ ಹೆಸರು ಸರ್. ರಿಜಿಸ್ಟ್ರೇಷನ್ ಮಾಡಕ್ ಹೇಳ್ತೀನಿ ಸರ್ ನಿಮ್ಮ ಹೆಸರಲ್ಲಿ. ನೀವು ಮೂವ್ ಮಾಡಿ ಗಾಡಿ ಮೂವ್ ಮಾಡಿದ್ರೆ ಒಪ್ಕೊಂತೀರಾ? ಮೂವ್ ಮಾಡಿದ್ರೆ ಒಪ್ಕೊಂತೀರಾ? ಅಲ್ಲಿ ಬಸ್ ಸ್ಟಾಪ್ ಬಿಟ್ಟಿದ್ದೀನಿ, ಮೂವ್ ಮಾಡ್ರಿ. ಬಸ್ ಸ್ಟಾಪ್ ಬರ್ತಾನೆ ಇರ್ತಾನ ದಾರಿಯಲ್ಲಿ, ನೀವು ಒಪ್ಕೋಬೇಕಲ್ಲ. ರೇ ಮೂವ್ ಮಾಡ್ರಿ ಫಸ್ಟ್. ಪ್ಲೀಸ್ ಒಪ್ಕೊಳ್ಳೋಣ, ಹಂಗ್ ಮಾಡ್ಬೇಡ ಕಣ. ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ನಿಮ್ ಆಪರೇಷನ್ ಚೆನ್ನಾಗಿ ಮುಕ್ಕೊಂಡು ಹೋಗೋಣ. ನಾನು ಇಲ್ಲ ಅಂತ ಹೇಳಿದ್ರೆ ನೀವು ಆಮೇಲೆ ನಾನು ಕೇಳಿ ನಡೀರಿ ಫಸ್ಟ್. ನೀವು ನಗ್ತಾ ಇದ್ರ ಖುಷಿಯಾಗಿದ್ರೆ ನೀವು ಒಪ್ಕೊಂತೀರಾ, ನನ್ಗೆ ಗೊತ್ತು. ಅಲ್ಲಿ ನಡೀರಿ ಪಾಪ 50,000 ಕೊಡ್ತೀನಿ ಅಂತ ತಕ್ಷಣ ಖುಷಿಯಾಗಿದ್ದೀರಾ? ಯಾವ 50,000 ಅಲ್ಲ, ನನಗೆ ಬೇಕಾದಷ್ಟು ಕಮಿಟ್ಮೆಂಟ್ ಇದೆ. ನಡೀರಿ. ಅದಕ್ಕೆ ನಾನು ಕೊಡ್ತೀನಿ ಅಂತ ಇದ್ದೀನಲ್ಲ ಅಣ್ಣ. ಯಾವ್ದಕ್ಕೆ? ಎಷ್ಟಿದೆ ಕಮಿಟ್ಮೆಂಟ್ ನಿಮ್ದು? ಎಷ್ಟಿದೆ ಹೇಳಿ. ನಡೀರಿ ಫಸ್ಟ್. How much you want money? Tell me. I will settle that problem, your problem. ಅಲ್ಲಿ ಫಸ್ಟ್ ಅಲ್ಲಿ ಬಸ್ ಇದೆ, ಬಸ್ ಹತ್ರ ಬಿಡ್ತೀನಿ. Why you smiling? Why you ಈಗ doing that? ಲೈಕ್ ಡ್ರೈವಿಂಗ್ ತೋರಿಸ್ಲಾ ಇವಾಗ? ಡ್ರೈವಿಂಗ್ I'm driving. ಅಲ್ಲಲ್ಲ, ನನ್ ತೋರಿಸ್ಲಾ. You will sit there. ಫಸ್ಟ್ ಲಾಕ್ ಓಪನ್ ಮಾಡಿ. Please. ಅದಕ್ಕೆ ಹೇಳ್ತಾ ಇರೋದು ಫಸ್ಟ್ ಓಪನ್ ಮಾಡಿ. Please, okay. ನಡ್ರಿ. ನಮ್ ತಮ್ಮ ತುಂಬಾ ದಿವಸದಿಂದ ಟ್ರೈ ಮೆಸೇಜ್ ಮಾಡ್ತಾನೆ. ಒಪ್ಕೊಳ್ಳಿ, ಒಂದೇ ಒಂದ್ ಮಾತು ಒಪ್ಕೊಳ್ಳಿ ನೀವು. ನಡೀರಿ. ಒಪ್ಕೊಳ್ಳೋಣ, ಹೋಗ್ತೀರಾ? ಬಿಡ್ರಿ ಫಸ್ಟ್ ಬಸ್ ಸ್ಟಾಪ್ ಗಿರಿ. ಅಲ್ಲಿ ಬಿಟ್ರೆ ನೀವು ಹೋಗ್ಬಿಡ್ತೀರಣ್ಣ. ಅದು ಮುಡ್ಗಿಡ್ ಹಾಕ್ಬಿಟ್ರ ಬಿಡೋಣ ಅದನ್ನ. ಅದನ್ನ ಹೇಳ್ತಾ ಇರೋದು. ನಡ್ರಿ. ಮುಡ್ಗಿಡ್ ಹಾಕ್ತಾರ, ಅದನ್ನ ಇಳಿಸಿ ಅದನ್ನ ಬಿಡಿ, ಅದನ್ನ ಒಂದ್ ನಿಮಿಷ ನೀವು. ಈಗ ಲಾಕ್ ಓಪನ್ ಮಾಡಿ. ಈಗ ನೀವೆಲ್ಲ ಬಂದು ಒಪ್ಕೊಂಡ್ಬಿಟ್ರೆ ಈಗ ಅಲ್ಲಿ ಆಪರೇಷನ್ ಮಾಡ್ತಾರೆ. ಈಗ ಅಲ್ಲಿ ಬಂದು ಒಪ್ಕೋಬೇಕು ನೀವು. ಪೂಜೆ ಗೀಜೆ ಎಲ್ಲ ಕ್ಲೀನ್ ಆಗಿ ಮಾಡ್ತೀನಿ. ಬೇಕಾರೆ ಅಲ್ಲೇ ಒಂದ್ ದೇವಸ್ಥಾನ ಇದೆ, ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಬಿಡೋಣ, ಎಳಿಬೇಡ, ಮುಡ್ತಿರ್ದು ಹಾಕ್ಬಿಟ್ಟಿ ಅದನ್ನ. ಅರ್ಜೆಂಟ್ ಇದೆ ಆಪರೇಷನ್ ಕಾಯ್ತವ್ರಲ್ಲಿ ಜನ. ನಿಮ್ಗೆ ಏನ್ ಗೊತ್ತಾಗ್ತಿದ್ಯಾ ನಾನು ಹೇಳೋದು? ನಿಜ ಅಣ್ಣ. ಅಲ್ಲಿ ಏನಾದ್ರೂ ಇರ್ಲಿ, ನನಗೆ ಫಸ್ಟ್ ಅಲ್ಲಿ ಬಸ್ ಸ್ಟಾಪ್ ಬಿಡ್ರಿ. ನೀವು ನಗ್ತಾನೆ ಇದ್ದೀರಾ? ನನ್ನ ನಗ್ತಾನೆ ಇರ್ತೀನಿ, ನಮ್ಗೆ ಗೊತ್ತಿದೆ. ಅಲ್ಲಿ ಬಿಡಿ. ಏನ್ ಗೊತ್ತಿದೆ ನಿಮ್ಗೆ? ಬಸ್ ಸ್ಟಾಪ್ ಬಿಡ್ರಿ ಅಲ್ಲಿ ಫಸ್ಟ್. ನಿಮ್ಗೆ ಏನ್ ಗೊತ್ತಿದೆ ಅಂತ ನಗ್ತಾ ಇದ್ದೀರಾ ನೀವು? ನನ್ ಕೆಲಸ ಇದೆ ಬೇಕಾದಷ್ಟು. ಬಸ್ ಸ್ಟಾಪ್ ನಿಮ್ ಕೆಲ್ಸಕ್ಕೋಸ್ಕರ ಯಾರು ನಗ್ತಾರಾ? ನೀವೇನೋ ಬೇರೆ ಪ್ಲಾನ್ ಮಾಡ್ಕೊಂಡಿದೀರಾ ನೀವು. What a wonderful shot you're doing is so much glass breaking you are. ನಮಗೂ ಬರುತ್ತೆ ಇಂಗ್ಲಿಷು. Why you doing that side? No. Glass is very powerful glass. You know that you not break. No. ಆಯ್ತು ನಡೀರಿ, ಅಲ್ಲಿ ಬಿಡ್ ನಡೀರಿ ಫಸ್ಟ್. ಕೆಲಸ ಇದೆ, ಬಿಡ್ ನಡೀರಿ ಫಸ್ಟ್. ಏನ್ ಮಾಡ್ಬೇಕು ಹೇಳಿ? No. You are WWF champion John Cena. You can like this push breaking the glass. No. ಬಿಡ್ರಿ. ಅಲ್ಲಿ ಬಿಡ್ ನಡೀರಿ, ಬಿಡ್ ನಡೀರಿ. ಆಯ್ತು, ಇವಾಗ ಬಿಡ್ ನಡ್ರಿ. ಅಲ್ಲಿ ಮೆಡಲ್ ಎಷ್ಟು ಕೆಜಿ ಇದೆ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಬಿಡ್ ನಡ್ರಿ. ಎಷ್ಟು ಕೆಜಿ ಇದೆ ಮೆಡಲ್ ನಿಮ್ಗೆ? ಅಲ್ಲಿ ಬಿಡ್ ನಡ್ರಿ ಫಸ್ಟ್ ರೀ. ನಡ್ರಿ, ಬಿಡ್ ನಡ್ರಿ. ಏನಕ್ಕೆ ನಗ್ತಾ ಇದ್ದೀರಾ ನೀವು ಆವಾಗಿಂದ? ನಮ್ ಸ್ಮೈಲಿಂಗ್ ಏನೋ ಇರೋದು. ಸ್ಮೈಲಿಂಗ್ ಅಲ್ಲಿ ಬಿಡ್ ನಡ್ರಿ, ಬಸ್ ಹೋಗ್ತಾ ಇದಾರೆ. ನನಗೆ ಕೆಲಸ ಬೇಕಾದ್ರೆ ಹಾಕೊಡಪ್ಪ. ಇವ್ರು ಹಾಕಮ್ಮ. ಯಾಕಮ್ಮ ಅಂದ್ರ ಹಾಕ್ತಿವಮ್ಮ. ಹಾಕಿ ಕೆಲ್ಸನೂ ಇದೆ, ಹಾಕಿ. ಹೌದಾ? ಅಲ್ಲಿ ಬಿಡ್ 10 ml 5 ml ಅದು ಯಾವ್ದಾರ ಇರ್ಲಿ, ಅಲ್ಲಿ ಫಸ್ಟ್ ಬಸ್ಸಿಗೆ ಬಿಡ್ ನಡ್ರಿ. ಇಲ್ಲ, ಇಂಜೆಕ್ಷನ್ ಹಾಕಿದ್ರೆ ಮಲಗ್ ಬಿಡ್ತೀರಾ ನೀವು? ಬಸ್ಸಿಗೆ ಬಿಡ್ ನಡ್ರಿ. ಇಂಜೆಕ್ಷನ್ ಹಾಕಿದ್ರೆ ಮಲಗ್ ಬಿಡ್ತೀರಾ? ಬಸ್ ಬಿಟ್ಟು ಆಮೇಲೆ ಬಸ್ ಓಡಿಸ್ಕೊಂಡು ಹೋಗ್ತೀರಾ?
ಓ ಓ ಓ ಓ ಓ ಓ ಇಲ್ಲ ಇವಾಗ? ಓ ಬೇಡ 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 ಹ? ಬೇಡ ಬೇಡ ಅದೇನಾ ಸೀದಾ ಒಂದೇ ರೋಡು. ಹಾ ಓ ನೀವು ಒಪ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು. ಅಲ್ಲಿ ಬಸ್ ಸ್ಟಾಪ್ ಇದೆ, ಅಲ್ಲಿ ಬಿಟ್ಬಿಟ್ಟು ಹಿಂಗೇರಿಗೆ ಹೋಗೋದು ಬಸ್ ಸ್ಟಾಪ್ ಗಲ್ಲ ಗುರುವೆ. ಇಲ್ಲಿದೆ ಬಸ್ ಸ್ಟಾಪ್ ಬಿಡಿ ಫಸ್ಟ್. ಬಸ್ ಸ್ಟಾಪ್ ಬೇಡ ಗುರುವೆ, ಹಿಂಗೇರಿಗೆ ಹೋಗೋಣ. ಯಾಕೆ ಗುರುವೆ ಹಂಗ್ ಮಾಡ್ತೀರಾ ನೀವು? ಬಸ್ ಸ್ಟಾಪ್ ಏನ ಅಂಕಲ್ ಸ್ವಲ್ಪ ಖುಷಿ ಖುಷಿಯಾಗಿದಾರಲ್ಲ ಅಂತ ನಾವು ಖುಷಿ ಖುಷಿಯಾಗಿ ಮಾತಾಡ್ತಾ ಇದೀವಿ ಅಷ್ಟೇ. ಇರ್ಲಿ, ನಂದು ಟೈಮ್ ಇಲ್ಲ. ಇಲ್ಲಿ ಬಸ್ ಸ್ಟಾಪ್ ಟೈಮ್ ಇದೆ, ಯಾರು ಹೇಳಿದ್ ಟೈಮ್ ಇಲ್ಲ ಅಂತ? ವಾಚ್ ಕೊಡಿಸ್ತೀನಿ ಮೊನ್ನೆ ಒಂದು ಹೊಸದು, ಅವಾಗೆಲ್ಲ ಟೈಮ್ ಇರುತ್ತೆ ಅದ್ರೊಳಗಡೆ. ಬಿಡಿ ನೀನ್ ಟಾಟಾ ಸಿಲ್ ಹೋಯ್ತೀರಾ? ಎಂತೆಲ್ಲ ಹೋಗ್ತೀವಿ ಬಿಡಿ ಫಸ್ಟ್. ಟಾಟಾ ಸಿಲ್ ಎಲ್ಲ ಹೋಗೋಣ ಬಾರೋಣ, ನೀನು ತಲೆ ಕಟ್ಸ್ಕೊಬೇಡ. ಅಯ್ಯೋ ಮುರ್ದಾಕ್ತೀರಪ್ಪ ಅದನ್ನ ನೀವು ಇವತ್ತು, ಬಿಡಿ ಫಸ್ಟ್. ಮುರ್ದಾಕ್ತೀರ ನೀವು ಅದನ್ನ. ಹೇಳ್ತಾ ಇರೋದು ಬಿಡಿ first ಸುಂಗೇರಿ ಅಂತ. ಬೇಡ, ಮುರ್ದಾಕ್ಬಿಡ್ತೀರ ಗುರುವೆ ನೀವು. ಈಗ ಹೊಡಿಬೇಕಾ? ಬೇಡ ಬೇಡ ಬಿಡಿ ಫಸ್ಟ್. ಬೇಡ ಗುರುವೆ, ಓಪನ್ ಮಾಡಿ. ಹಂಗ್ ಮಾಡ್ಬಿಡಿ ಗುರುವೆ. ಓಪನ್ ಮಾಡ್ರಿ. ಸರಿ ರೀ, ಆಯ್ತಿರಿ. ಓಪನ್ ಮಾಡ್ರಿ ಫಸ್ಟ್. ಓಪನ್ ಮಾಡಿ. ಹೊಡೆದ್ಬಿಡೋ ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ? ಈಗ ಓಪನ್ ಮಾಡಿ ಫಸ್ಟ್. ಓಪನ್ ಮಾಡ್ರಿ, ಡೋರ್ ಲಾಕ್ ಓಪನ್ ಮಾಡ್ರಿ. ಡೋರ್ ಲಾಕ್ ಓಪನ್ ಮಾಡ್ರಿ. ಮಾಡಿ ಮಾಡಿ. ಅರ್ಜೆಂಟ್ ಕೆಲಸ ಇದೆ ಮಾಡಿ. ಅರ್ಜೆಂಟ್ ಕೆಲಸ ಇದೆ ಮಾಡಿ. ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಮಾಡಿ. ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಮಾಡಿ. ಹೌದು ಮಾಡಿ. ಹೌದು ಮಾಡಿ. ಅದಕ್ಕೆ ಹೇಳ್ತಾ ಇರೋದು ಮಾಡಿ. ಅದಕ್ಕೆ ಹೇಳ್ತಾ ಇರೋದು ಮಾಡಿ. ನಾನೇ ಗೊತ್ತಿಲ್ಲ. ಜಲ್ದಿ ಮಾಡಿ. ಜಲ್ದಿ ಓಪನ್ ಮಾಡಿ. ನಾನು ಮೆತ್ತಗೆ ಮಾತಾಡೋಷ್ಟು ಮೆತ್ತಗೆ ಮಾತಾಡೋದು, ನೀವ್ ಜೋರಾಗಿ ಮಾತಾಡೋಷ್ಟು ನಾನು ಜೋರಾಗಿ ಮಾತಾಡ್ತೀನಿ. ಅದಕ್ಕೇನೆ ಹಿಂಗ್ ಇಟ್ಕೊಂಡ್ರೆ ನಾನು ಹಿಂಗೆ ಇಟ್ಕೊಂತೀನಿ. ಇಬ್ರು ಸೇರಿ ಹೊಡೆದ್ಬಿಡೋಣ, ಹೊಡೆದೋಗ್ಬಿಡ್ಲಿ ಅಂತ. ಓಪನ್ ಮಾಡಿ. ಮಾಡಿದ್ರೆ ಏನ್ ಮಾಡ್ತೀರಾ? ಸಾಕು ಓಪನ್ ಮಾಡ್ರಿ ರೀ. ನಂದು ಅರ್ಧ ಗಂಟೆ ಇಲ್ಲ ಆಗೋಯ್ತು. ಓಪನ್ ಮಾಡ್ರಿ. ಅರ್ಧ ಗಂಟೆ ಇಲ್ಲೇ ಆಗೋಯ್ತಾ? ಅಲ್ಲಿ ಎಷ್ಟೊತ್ತು ಪೂಜೆ ಇರೋದು? ಅರ್ಜೆಂಟ್ ಹೋಗ್ಬೇಕು, ಪೂಜೆ ಇದೆ. ಓಪನ್ ಮಾಡಿ. ಹೌದಾ? ಈಗ ನೀವು ಬರಲ್ಲ ಹಂಗಂದ್ರೆ ಹೋಗ್ಲಿ. ನಿಮ್ ಫ್ರೆಂಡ್ ಯಾರು ಇದ್ದಾರಾ? ಆಮೇಲೆ ಹೇಳ್ಕೊಳ್ಳೋದು ಮಾಡಿ. ಆಮೇಲೆ ಎಲ್ಲ ಈಗ ಹೇಳ್ಬೇಕು, ಫೋನ್ ಮಾಡಿ ಹೇಳಿ ಯಾರು ಇದ್ರೆ. ಇಲ್ಲ ಕಡೆ ಹೇಳ್ರಿ, ಇವಾಗ ನನ್ ಕೆಲಸ ಮುಗಿಬೇಕು. ಆಮೇಲೆ ಹೇಳ್ಕೊಳ್ಳೋದು. ಏನ್ ಕೆಲಸ ಮುಗಿಬೇಕು? ದೇವಸ್ಥಾನ ಪೂಜೆ ಇದೆ. ದೇವಸ್ಥಾನ ಪೂಜೆ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ. ನೀವ್ ಆದ್ರೂ ಒಪ್ಕೊಳ್ಳಲ್ಲ ಅಂದ್ರೆ ನಾನು ಏನ್ ಮಾಡೋಣ ಅಣ್ಣ? ನಾನು ಈಗ ಓಪನ್ ಮಾಡಿ ಫಸ್ಟ್. ಈಗ ಓಪನ್ ಮಾಡಿದ್ರೆ ಇಲ್ಲೇನ್ ದೇವಸ್ಥಾನ ಇದೆಯಾ? ಅಲ್ಲಿರೋ ದೇವಸ್ಥಾನ ಬನಶಂಕರಿ ಇಲ್ಲಿ. ನನಗೆ ಇಲ್ಲೇ ಇದೆ ದೇವಸ್ಥಾನ, ನಾಯಂಡಳ್ಳಿನಲ್ಲಿ. ನಾಯಂಡಳ್ಳಿ ಆಂಜನೇಯ ದೇವಸ್ಥಾನನಾ? ಓಪನ್ ಮಾಡ್ರಿ ನೀವು ಫಸ್ಟ್ ಡೋರು. ಸರಿ ಬನ್ನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಓಪನ್ ಮಾಡಿ, ಡೋರ್ ಓಪನ್ ಮಾಡಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ ಬನ್ನಿ. ಇನ್ನೇನು ಇದಕ್ಕಿನ್ನ ಹಾಕೊಳ್ತಾರ ಆಫರ್? ಏನು ಆಫರ್? ನಿಮ್ದೇನು ಆಫರ್ ಬೇಡ, ನಾನು ಪೂಜೆಗೆ ಹೋಗ್ಬೇಕು. ಓಪನ್ ಮಾಡಿ. ಪೂಜೆಗಾರ ನಾವು ಹೋಗೋದು, ಪೂಜೆಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಎಲ್ಲ ಆಪರೇಷನ್ ಚೆನ್ನಾಗ್ ಆಗ್ಬೇಕು, ಮೆಡಿಕಲ್ ಕಾಲೇಜ್ ಮಕ್ಳು ನನ್ನಿಂದ ಕಲ್ತ್ಕೊಳ್ಳಿ ಅನ್ಬಿಟ್ಟು ಹೇಳ್ಬಿಟ್ಟು ಪೂಜೆ ಮಾಡ್ಕೊಂಡು ಒಳ್ಳೆ. ತಲೆಯಲ್ಲಿ ಇರೋದೆಲ್ಲ ತೆಗೆದಾಕ್ಬಿಡಿ. ನನ್ನ ತಲೆಯಲ್ಲಿ ಏನು ಚೇಂಜ್ ಆಗಲ್ಲ. ನಾನು ಪೂಜೆಗೆ ಹೋಗ್ಬೇಕು. ನಿಮ್ ತಲೆಯಲ್ಲಿ ಇರೋದು ಚೇಂಜ್. ಅದಕ್ಕೆ ಹೇಳ್ತಾ ಇರೋದು ತೆಗಿ ಅಂತ. ಸರಿ ಸರಿ ತೆಗಿ ಬಿಡಿ, ಆಯ್ತು ಬಿಡಿ. ಬರಲ್ವ ನೀವು? ಸರಿ ಫಸ್ಟ್ ಅದು ಲಿವರ್ ಬಿಡಿ, ಅದೊಂದು ನಿಮಿಷ ಬಿಡ್ರಣ. ಲಿವರ್ ಅದು ಏನ್ ಹಂಗೆ ಹೇಳ್ದಾಕ್ಬಿಡ್ತೀರಪ್ಪ ಸ್ವಾಮಿ, ಕಾರ್ ಹೊಡೆದಾಕ್ಬಿಡ್ತಾರೆ. ಸರಿ ಕಡೆ ಕೈ ಕೊಡಿ. ಯೂಟ್ಯೂಬರ್ ಅಂತ ಗೊತ್ತು. ವೆರಿ ವೆಲ್. ಐ ಆಮ್ ಇನ್ ಡ್ರೈವಿಂಗ್. ಗೊತ್ತಾಯ್ತಾ? ಇಷ್ಟೊತ್ತವರೆಗೂ ರೋದನೆ ಕೊಟ್ಕೊಂಡು ನಡೀರಿ. ದಯವಿಟ್ಟು ಯಾವುದೇ ಅಪರಿಚಿತ ಕಾರ್ಗಳಲ್ಲಿ ಅವ್ರು ಎಷ್ಟೇ ಪ್ರೆಷರ್ ಆಗಿ ಕರೆದ್ರು ಬನ್ನಿ ಹೋಗೋಣ, ನಿಮಗೆ ಡ್ರಾಪ್ ಮಾಡ್ತೀನಿ ಅಂತ ಕರೆದ್ರು ಯಾವುದೇ ಕಾರಣಕ್ಕೂ ಹತ್ತಕ್ಕೆ ಹೋಗ್ಬೇಡಿ. ನಮ್ಗಂತ ಎಕ್ಸ್ಪೀರಿಯನ್ಸ್ ಇದೆ, ನಾವು ಹತ್ಬಿಟ್ಟಿದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಕಸ್ಮಾತ್ ಆಗಿ ನಮ್ಗೆ ಏನೇ ತೊಂದರೆ ಆದ್ರೂ ನಾವು ಯೋಚನೆ ಮಾಡಲ್ಲ. ನಮ್ ಧೈರ್ಯ ನಮ್ಗಿರುತ್ತೆ. ಆದ್ರೆ ನೀವು ಯಾರು ಇದೇ ತರ ಧೈರ್ಯ ಮಾಡ್ಬೇಡಿ. ಧೈರ್ಯ ಮಾಡದೆ ಇರೋ ತರ ಅಂದ್ರೆ ನೀವು ಸ್ವಲ್ಪ ಭಯದಿಂದ ಇದ್ರೆ ಅಂತಂದ್ರೆ ನೀವು ಆ ರೀತಿ ವರ್ತಿಸಿದ ಜನಗಳು ಕಂಡ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಸಾರ್ವಜನಿಕ ವಾಹನಗಳನ್ನೇ ಬಳಸಿ, ಬೇರೆ ಅನ್ಯ ಗಾಡಿಗಳನ್ನ ಬಳಸಬೇಡಿ. ವೈಟ್ ಬೋರ್ಡ್, ವಿಶೇಷವಾಗಿ ವೈಟ್ ಬೋರ್ಡ್ ಗಾಡಿಗಳು, ವೈಟ್ ಬೋರ್ಡ್ ಆಗಿರ್ಲಿ, ಯೆಲ್ಲೋ ಬೋರ್ಡ್ ಆಗಿರ್ಲಿ, ಯೆಲ್ಲೋ ಬೋರ್ಡ್ ಬುಕಿಂಗ್ ಆಗಿದ್ರೆ ಮಾತ್ರ ಯೂಸ್ ಮಾಡಿ. ಬುಕಿಂಗ್ ಆಗದೆ ಹೋದ್ರೆ ಯೂಸ್ ಮಾಡಕ್ ದಯವಿಟ್ಟು. ಅಂದ್ರೆ ಇವರು ಮಾಡ್ತಾ ಇರೋದು ಒಂದ್ ರೀತಿ ಒಳ್ಳೆ ಕೆಲಸನೇ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ತುಂಬಾನೇ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿದಷ್ಟು ನಿಮಗೆ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಒಂದು ಮನ್ಸಾಗುತ್ತೆ.